ನಮಸ್ಕಾರ, ನಾನು ನಿಮ್ಮ ಮೆಮಿಕ್ರಿ ದಯಾನಂದ್. ಇವತ್ತು ಮತ್ತೆ ಒಂದು ವಿಶೇಷವಾದ ದೇವಸ್ಥಾನವನ್ನು ತಮಗೆ ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ. ಸ್ಥಳ ಮಹಿಮೆ ಅಂತಾರೆ. ಯಾವ ಸ್ಥಳದಲ್ಲಿ ಮಹಿಮೆಗಳು ನಡೀತದೋ ಅದು ಸ್ಥಳ ಮಹಿಮೆ. ಕೆಲವರಿಗೆ ಸ್ಥಳಗಳಿಂದ ಬಹಳ ಉಪಕಾರ ಆಗೋಗುತ್ತೆ. ಆದರೆ ದೇವರು ನಾವು ಎಲ್ಲಿ ಇರಬೇಕು ಅನ್ನೋದನ್ನ ಒಂದು ನಿಶ್ಚಯ ಮಾಡಿದರೆ ದೇವರು ತಾನು ಎಲ್ಲಿ ಇರಬೇಕು ಅನ್ನೋದನ್ನು ಅವರೇ ನಿಶ್ಚಯ ಮಾಡ್ತಾರೆ. ಅಂದರೆ ದೇವಸ್ಥಾನಗಳನ್ನು ಕಟ್ಟಿಸದೆ, ದೇವಸ್ಥಾನಗಳನ್ನು ನಾನು ಅದು ಮಾಡಿದೆ ಇದು ಮಾಡಿದೆ, ನೀವೇನು ಮಾಡಬೇಕಾಗಿಲ್ಲ, ನಿಮ್ಮ ಕೈಲಿ ಮಾಡಿಸ್ತಾರೆ. ಇವತ್ತಿನ ದಿವಸ ಗಣಪತಿ ಕೂರಿಸೋದಾಗಿರಲಿ, ಅಮ್ಮನವರದ್ದು ಅನ್ನಮ್ಮ ದೇವಿ ಉತ್ಸವಗಳೆಲ್ಲ ಇದೆಯಲ್ಲ, ಅದೆಲ್ಲ ಮಾಡೋರು ಹುಡುಗಾಟ ಅಲ್ಲ, ಅವ್ರ ಕೈಲಿ ಮಾಡಿಸ್ತಾರೆ, ಅವ್ರಿಗೆ ಆ ವರಮಾನ ಕೊಡ್ತಾರೆ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಾನಿವತ್ತಿರೋದು ಕೇರಳದ ಕಣ್ಣೂರಿನ ಬೀಚಿನ ಹತ್ತಿರ. ಬರೀ 2 ಕಿಲೋಮೀಟರ್ ಇದೆ ಇಲ್ಲಿಂದ ಬೀಚು. ಹೆಚ್ಚು ಕಮ್ಮಿ 20 ಕಿಲೋಮೀಟರ್ ಈ ರೇಂಜಲ್ಲಿ ಬರೀ ಬೀಚೇ ಇದೆ. ವೀರಾಜಪೇಟೆಯಿಂದ ಹೆಚ್ಚು ಕಮ್ಮಿ 76 ಕಿಲೋಮೀಟರ್ ದೂರದಲ್ಲಿ ಕಣ್ಣೂರು. ಆ ಕಣ್ಣೂರಿನಿಂದ ನೀವು ಮಾಡಾಯಿ ಕಾವ್ಗೆ ಹೋಗ್ತೀರಾ ಭಾಳಷ್ಟು ಜನ, ರಾಜರಾಜೇಶ್ವರಕ್ಕೆ ಹೋಗ್ತೀರಾ ಭಾಳಷ್ಟು ಜನ, ಈ ದೇವಸ್ಥಾನಗಳೆಲ್ಲ ನೋಡ್ತೀರಾ. ಆದರೆ ಈ ದೇವಸ್ಥಾನ ಒಂದು 4 ಕಿಲೋಮೀಟರ್ ಒಳಗಡೆ ಇರೋದ್ರಿಂದ ಈ ದೇವಸ್ಥಾನಕ್ಕೆ ಸಹಜವಾಗಿ ಕರ್ನಾಟಕದಿಂದ ಟೂರಿಸ್ಟ್ ಯಾರು ಬರೋದಿಲ್ಲ, ಭಾಳನೇ ಕಮ್ಮಿ. ಆದರೆ ಇಲ್ಲಿನ ಸ್ಥಳೀಯರಿಗೆ ಇದ್ರ ಬಗ್ಗೆ ಭಾಳಷ್ಟು ಗೌರವ ಇದೆ. ಕೇರಳದಲ್ಲಿ ಅನೇಕ ಜನ ಹುಡುಕೊಂಡ್ ಬರ್ತಾರೆ ಈ ದೇವಸ್ಥಾನಕ್ಕೆ. ಇಲ್ಲಿನ ವಿಶೇಷತೆ ಏನು ಅಂದರೆ, ಎಲ್ಲ ಕಡೆ ಸ್ವಯಂಭೂ ಲಿಂಗಗಳಿರುತ್ತೆ. ಲಿಂಗ ತಾನಾಗೆ ತಾನೇ ಶಿವನ ಪೂಜೆಯನ್ನು ಅಲ್ಲಿ ಶುರುವಾಗುತ್ತೆ. ಆದರೆ ಇಲ್ಲಿ ಸ್ವಯಂಭೂ ಲಿಂಗ ಅಲ್ಲ. ಶಿವನ ದೇವಸ್ಥಾನ ಅಂದ ತಕ್ಷಣವೇ ಲಿಂಗ ಅಂತಾನೆ ತಲೆಯಲ್ಲಿ ಬರುತ್ತೆ. ಆದರೆ ಇದು ವಿಶೇಷವಾದ ದೇವಸ್ಥಾನ. ಯಾಕೆ ಅಂದರೆ ಇಲ್ಲಿ ವಿಗ್ರಹ ಇರೋದು ಪಂಚಲೋಹದ್ದು. ಅದು ದೇವರ ಮೂರ್ತಿ ಕಿರಾತ ಮೂರ್ತಿ ಅಂತ ಅಂದರೆ ಬೇಟೆ ಆಡುವ ಶೈಲಿಯಲ್ಲಿ ಇಲ್ಲಿ ದೇವರಿದ್ದಾರೆ. ಬೇಡನ ಶೈಲಿಯಲ್ಲಿ ಎಲ್ಲೂ ಮೋಸ್ಟ್ಲಿ ನೀವು ಕಂಡಿರೋದಿಲ್ಲ. ಅಂಥ ಒಂದು ಮೂರ್ತಿ ಆ ಕಾಲದಿಂದ ಇದೆ. ಇದೇ ನಮ್ಮ ಅಕ್ಲಿಯತ್ತು ಶಿವಕ್ಷೇತ್ರ, ಶಿವನ ಕ್ಷೇತ್ರ ಅಕ್ಲಿಯತ್ತು ಟೆಂಪಲ್ ಅಂತ ಹೇಳ್ತಾರೆ. ಇದು ನಿಮಗೆ ಆ್ಯಕ್ಚುಲಿ ಕಣ್ಣೂರಿನಿಂದ ಈ ಕಡೆ ದೊಡ್ಡದೊಂದು ಇದು ಸೀಪೋರ್ಟ್ ಇದೆ. ಸೀಪೋರ್ಟ್ ಅಂದರೆ ಹಡಗುಗಳ ತಾಣ, ನ್ಯಾವಲ್ ಬೇಸ್ ಇದೆ. ಆ ನ್ಯಾವಲ್ ಬೇಸ್ಗೆ ಒಂದು ರೋಡ್ ಇದೆ. ಆ ರೋಡಲ್ಲೇ ಸಿಗುತ್ತೆ ಅಳೀಕೋಡ್ ಅನ್ನೋ ಸ್ಥಳ. ಈ ಅಳೀಕೋಡ್ ಅನ್ನೋ ಸ್ಥಳದಲ್ಲಿ ನೀವು ಮ್ಯಾಪಲ್ಲಿ ನೋಡಿದ್ರೂ ಸಿಗುತ್ತೆ. ಒನ್ಕೊಳತ್ತು ವಯಲ್ ಅನ್ನೋ ಜಾಗದಲ್ಲಿ ಚಾಲ್ ಬೀಚ್ಗೆ ಹೋಗೋ ರಸ್ತೆನಲ್ಲಿ ಈ ದೇವಸ್ಥಾನ ಇದೆ. ಬಹಳ ವಿಶೇಷವಾದ ದೇವಸ್ಥಾನ, ಕಿರಾತ ಮೂರ್ತಿಯ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಒಂದು ಕಡೆ ಸುಬ್ರಹ್ಮಣ್ಯನೂ ಇದ್ದಾರೆ, ಒಳಗಡೆ ಗಣಪತಿ ಇದ್ದಾರೆ, ಅಮ್ಮನವರ ದೇವಸ್ಥಾನ ಇದು ಒಳಗೇನೆ ಇದೆ. ಇದೆಲ್ಲ ನಡೀತಾ ಇದ್ರೆ ಇಲ್ಲಿ ನಡೆಯೋ ಅಭಿಷೇಕ ತುಪ್ಪದ ಅಭಿಷೇಕ. ಶಿವ ರೌದ್ರ ರೂಪವನ್ನು ತಾಳದಾಗೆಲ್ಲ ಒಂದು ಕಡೆ ಎಳ್ನೀರು ಬೇಕಾಗುತ್ತೆ ಅಥವಾ ತುಪ್ಪ ಬೇಕಾಗುತ್ತೆ ಶಾಂತಿ ಮಾಡೋದಕ್ಕೆ. ಜನಗಳ ನಂಬಿಕೆ ಅದು. ಇಲ್ಲಿ ತುಪ್ಪದ ಅಭಿಷೇಕ ಮಾಡ್ತಾರೆ, ತುಪ್ಪದ ಸೇವೆ ಮಾಡ್ತಾರೆ. ಈ ದೇವಸ್ಥಾನ ನಿಜವಾಗ್ಲೂ ಯಾರನ್ನೇ ಹೋಗಿ ಕೇಳಿ ಬನ್ನಿ ದುಡ್ಡು ಕೊಡಿ ದೇವಸ್ಥಾನ ಉದ್ಧಾರ ಮಾಡ್ತೀವಿ ಅದೇನೂ ಅಲ್ಲ. ಜನ ಅಲ್ಲಿಂದನೇ ಯೋಚನೆ ಮಾಡ್ತಾರೆ, ಅವ್ರಿಗೆ ಏನಾಗುತ್ತೆ ಏನೂ ಗೊತ್ತಿಲ್ಲ, ವರಮಾನ ಜಾಸ್ತಿ ಆಗುತ್ತೋ ಅಥವಾ ಇನ್ನೇನು ಗಿಫ್ಟ್ ಬರುತ್ತೋ ದೇವರಿಂದ ಗೊತ್ತಿಲ್ಲ, ಅವರೇ ಓಡ್ಕೊಂಡು ಬರ್ತಾರೆ ಇಲ್ಲಿಗೆ. ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ನಾನೇನೋ ಒಂದು ಸೇವೆ ಮಾಡಬೇಕು ಅಂತಿದ್ದೀನಿ ಅಂತಾರೆ. ಜನವರಿ ತಿಂಗಳಲ್ಲಿ, ಜನವರಿ 1, 2, 3 ಟೈಮ್ನಲ್ಲಿ ಇಲ್ಲಿ ಉತ್ಸವ ನಡೀತದೆ. ಆ ಉತ್ಸವದಲ್ಲಿ ಭಾಳಷ್ಟು ಜನ ಹೊರ ದೇಶದಿಂದ ಈ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ಒಳಗಡೆ ಪೂಜೆ ನಡೀತದೆ. ನೀವು ಶರ್ಟ್ ಹಾಕ್ಕೊಂಡೇ ಒಳಗಡೆ ಬರ್ಬೋದು. ಆದರೆ ಗರ್ಭಗುಡಿಗೆ ಹೋಗ್ಬೇಕಾದ್ರೆ ಶರ್ಟ್ ಇಲ್ಲದೆ ಹೋಗ್ಬೇಕು. ನಾನೀಗ ಗರ್ಭಗುಡಿ ಹೊರಗಡೆ ಕೂತಿದ್ದೀನಿ, ಅದಕ್ಕೆ ಈ ಬಟ್ಟೆ ಹಾಕಿದ್ದೀನಿ. ಹೆಣ್ಮಕ್ಳು ಚೂಡಿದಾರಲ್ಲೂ ಬರ್ಬೋದು, ನೋ ಪ್ರಾಬ್ಲಮ್. ಒಳಗಡೆ ಬಂದ ತಕ್ಷಣ ನಿಮಗೊಂದು ಶಾಂತವಾದ ವಾತಾವರಣ ಇದೆ. ಈ ವಾತಾವರಣದಲ್ಲಿ ನಿಮಗೆ ಇಲ್ಲಿ ತುಪ್ಪದ ದೀಪ ಇದೆ. ನೀವು ದೀಪನ ನೀವೇ ಹಚ್ಚಿ ಅಲ್ಲಿ ತಗೊಂಡೋಗಿ ಇಡ್ಬೋದು. ಒಳಗಡೆ ಹೋದ ತಕ್ಷಣ ಗಣೇಶನು ಅಮ್ಮನವರ ದೇವಸ್ಥಾನ ಇದೆ. ಸಹಜವಾಗಿ ಶಿವನ ದೇವಸ್ಥಾನದಲ್ಲಿ ಸಂಪೂರ್ಣ ಪ್ರದಕ್ಷಿಣೆ ಮಾಡುವ ಹಾಗಿಲ್ಲ, ಅರ್ಧ ಪ್ರದಕ್ಷಿಣೆ ನಂತರ ವಾಪಸ್ಸೇ ಬರಬೇಕು. ಅದೇ ರೀತಿ ಇಲ್ಲೂ ಇದೆ. ಯಾಕೆಂದರೆ ಹೊರಗಡೆ ಕಿರಾತ ಮೂರ್ತಿ ಇದ್ದಾರೆ. ಈ ಕಿರಾತ ಮೂರ್ತಿ ಉತ್ಸವಗಳು ನಡೀತದೆ. ಇಲ್ಲಿ ಯಾವುದೇ ಅಹಿತಕರ ಘಟನೆಗಳನ್ನು ನಡೆಯೋದಿಲ್ಲ. ಎಲ್ಲ ಸುತ್ತಮುತ್ತಲಿರೋ ಜನ ಭಾಳ ಶಾಂತ ಸ್ವಭಾವದವರು. ದೇವಸ್ಥಾನಕ್ಕೆ ಯಾರೇ ಬರಲಿ ನಗನಗ್ತಾ ನಿಮ್ಮನ್ನು ಮಾತಾಡಿಸ್ತಾರೆ. ಸುಂದರವಾದ ವಾತಾವರಣ. ಹತ್ರದಲ್ಲಿ ಹೋಟೆಲ್ಸ್ ಇದೆ, ಬ್ಯಾಂಕ್ಸ್ ಇದೆ, ಎಲ್ಲ ಇದೆ. ಯಾವುದೋ ಕಾಡಿನಲ್ಲೇನಲ್ಲ, ಟೌನ್ನಲ್ಲೇ ಇದೆ. ಅಕ್ಲಿಯತ್ತು ಶಿವನ
ದೇವಸ್ಥಾನ. ಅಕ್ಳಿಯತ್ ಅಂಬಲಂ ಅಂತಾರೆ, ಇಲ್ಲಿ ಅಕ್ಳಿಯತ್ ಶಿವಕ್ಷೇತ್ರ ಅಂತಾರೆ. ಈ ಅಕ್ಳಿಯತ್ತು ಅನ್ನೋದು ಯಾಕೆ ಈ ಹೆಸರು ಬಂತು ಅನ್ನೋದು, ಇಲ್ಲಿನ ಮುಖ್ಯಸ್ಥರೊಬ್ಬರು ಸುಮಾರು ಊರಿನ ದೊಡ್ಡ ಗೌಡರು ಅಂತಾರಲ್ಲ ಆ ಥರ ವ್ಯಕ್ತಿ ಆ ದೇವಸ್ಥಾನಕ್ಕೆ ಹೋಗಿದ್ರು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ, ಇನ್ನು ನನಗೆ ಬರೋಕ್ಕಾಗಲ್ಲಪ್ಪ, ನನಗೂ 85-90 ವರ್ಷ ಆಯಿತು, ನಾನು ಇನ್ನು ಬರೋಕ್ಕಾಗಲ್ಲ, ನೀನು ಹೆಂಗಪ್ಪ ದೇವ್ರೇ ನೋಡಲಿ ಅಂತ ಹತ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡು ಈ ಜಾಗಕ್ಕೆ ಬಂದು ಇಲ್ಲಿ ರೆಸ್ಟ್ ತಗೊಂಡ್ರು ಅಷ್ಟೇ. ಆವಾಗಿನ ಕಾಲದಲ್ಲಿ ಬಟ್ಟೆ ಛತ್ರಿ ಅಲ್ಲ ರೀ, ಮರದ ಛತ್ರಿ, ಅಂದರೆ ಎಲೆಗಳನ್ನೇ ಇಟ್ಕೊಂಡು ಮಾಡಿರುವಂಥ ಛತ್ರಿ ಆ ಕಾಲದಲ್ಲಿ, ಅಂದರೆ ಸುಮಾರು 1000 ವರ್ಷದ ಹಿಂದೆ ಅನ್ಬೋದು. ಆ ಛತ್ರಿಯನ್ನು ತೊಗೊಂಬಂದು ಇಲ್ಲಿಟ್ಟು ಇಲ್ಲಿ ವಿಶ್ರಮಿಸಿದ ನಂತರ ಛತ್ರಿ ತೊಗೊಳಕ್ಕೆ ಹೋಗ್ತಾರೆ, ಛತ್ರಿ ಮೇಲೆ ಹೋಗೋದೇ ಇಲ್ಲ. ಏನು ಮಾಡಿದ್ರು ಛತ್ರಿ ಎತ್ತಕ್ಕಾಗಲ್ಲ. ಅಷ್ಟೊತ್ತರಲ್ಲಿ ಕಿಳಿ ಅಂತ ಅಕ್ಕಿಳಿ ಅಂತಾರೆ, ಅಂದರೆ ಗಿಣಿ. ಆ ಗಿಣಿ ಅಲ್ಲೇ ಹಾರಾಡ್ತಾ ಇರ್ತದೆ. ಆ ಗಿಣಿ ಹಾರಾಡೋವರೆಗೂ ಮುಟ್ಟಕ್ಕಾಗಲ್ಲ. ನೋಡಿದ್ರೆ ರಾಜರಾಜೇಶ್ವರಿ ದೇವಸ್ಥಾನದಿಂದ ಆ ಗಿಳಿ ಹಾರು ಬಂದು ಇಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಒಂದು ದೇವಸ್ಥಾನ ಅಂದರು. ನೋಡಿ ಯಾರಿಂದ ಏನೇನು ಕೆಲಸ ಮಾಡಿಸ್ತಾರೆ ಅಲ್ವಾ, ಅದೇ ಹೇಳೋದು, ಅವನ ಲೀಲೆನೇ ಬೇರೆ. ಅಂಥ ಸಂದರ್ಭದಲ್ಲಿ ಊರವರೆಲ್ಲ ಸೇರಿ ಇರಿ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆಲ್ಲ ಗೊತ್ತಿದೆ, ಎಲ್ಲರೂ ಕೂತ್ಕೊಂಡು ದೊಡ್ಡ ಪ್ರಶ್ನೆ ಇಕ್ತಾರೆ, ಏನು ಮಾಡೋದು, ಇದು ಯಾಕಿದು ಛತ್ರಿ ಎತ್ತಕ್ಕಾಗ್ತಾ ಇಲ್ಲ, ಈ ಗಿಣಿ ಹೋಗ್ತಾ ಇಲ್ಲ ಅಂತ. ಆವಾಗ ಹೇಳಿದ್ರು, ಇಲ್ಲಿ ಶಿವನ ಪ್ರತಿಷ್ಠಾಪನೆ ಆಗಬೇಕು. ಆಗಲೇ ಬಂದಿರೋ ಈ ವಿಗ್ರಹ ಎಲ್ಲಿಂದ ಬಂತು, ಏನು ಮಾಡಿದ್ರು ಅಂತ ಇದ್ರ ಇತಿಹಾಸ ಯಾರು ಗೊತ್ತಿಲ್ಲ, ಅಷ್ಟು ವರ್ಷ ಹಳೆಯದು. ಆ ವಿಗ್ರಹನೇ ನಮ್ಮ ಕಿರಾತ ಮೂರ್ತಿ. ಇವತ್ತು ಕಿರಾತ ಮೂರ್ತಿ ನೋಡಬೇಕಾದ್ರೆ ನೀವು ಗಂಡಸರು ಮಾತ್ರ ಶರ್ಟ್ ಬಿಟ್ಬಿಟ್ಟು ಒಳಗೋದ್ರೆ ಕಿರಾತ ಮೂರ್ತಿಯ ದರ್ಶನ ಬಹಳ ಹತ್ರದಿಂದ ಮಾಡ್ಬೋದು. ಇಲ್ಲಿ ಬಂದ ತಕ್ಷಣವೇ ನಿಮಗೆ ದೊಡ್ಡ ಸೇವೆಗಳು ಏನೂ ಇಲ್ಲ. ನೀವು 50 ರೂಪಾಯಿ, 20 ರೂಪಾಯಿ, 30 ರೂಪಾಯಿದು ಏನು ಸೇವೆ ಬೇಕಾದ್ರೂ ಮಾಡ್ಬೋದು, ಪ್ರದಕ್ಷಿಣೆ ಹಾಕ್ಬೋದು. ಸೈಲೆಂಟಾಗಿದೆ ಜಾಗ. ಈ ಕಂಬಗಳು ನೋಡ್ತಾ ಇದ್ದೀರಿ ಈ ಕಡೆ ಎಲ್ಲ, ನಮ್ಮ ಈ ವಿಡಿಯೋನಲ್ಲಿ ತೋರಿಸ್ತೀನಿ ನಿಮಗೆ. ಬಹಳನೇ ಪುರಾತನ ಕಂಬಗಳು, ಇನ್ನೂ ಅದನ್ನ ಹಂಗೆ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಹೇಳ್ತಾರೆ ಮರದ ಕಂಬ ಜಲ್ದಿ ಹೋಗ್ಬಿಡುತ್ತೆ ಅಂತ. ದೇವಸ್ಥಾನ ರೀ, ಹಂಗೆಲ್ಲ ಜಲ್ದಿ ಹೋಗೋದಿಲ್ಲ. ಆ ಹಳೆ ಬಿಲ್ಡಿಂಗ್ಗಳೆಲ್ಲ ಹಂಗೆ ಇಟ್ಟಿದ್ದಾರೆ. ಅದೇ ರೀತಿ ಇಲ್ಲಿನ ಕಮಿಟಿಯವರು ಯಾರ್ಯಾರು ಊರಿನ ಪಕ್ಕದಲ್ಲಿದ್ದಾರೆ ಅವರೆಲ್ಲ ಸೇರಿ ಇಲ್ಲಿನ ನಮ್ಮ ಕೊಳ ಇದೆಯಲ್ಲ ಅದನ್ನು ಸೂಪರಾಗಿ ಇಟ್ಟಿದ್ದಾರೆ. ಆ ಕೊಳ ನೋಡಿದ ತಕ್ಷಣವೇ ನಮಗೊಂದು ಖುಷಿ ಆಗುತ್ತೆ. ಇಲ್ಲಿನ ಮುಖ್ಯ ಅರ್ಚಕರು ಅಲ್ಲಿಂದಾನೇ ಸ್ನಾನ ಮಾಡಿಕೊಂಡು ಬರೋದು. ಇಲ್ಲಿ ಬಂದ ತಕ್ಷಣ ಹೆಣ್ಮಕ್ಳಿಗೆ ಏನಾದರೂ ಬಾತ್ರೂಮ್ ವ್ಯವಸ್ಥೆ ಇದೆ, ಅದನ್ನು ಕಮಿಟಿಯವ್ರು ಮಾಡಿದ್ದಾರೆ. ಬೆಳಗ್ಗೆ ಆದರೆ ಪ್ರಸಾದ ಸಿಗುತ್ತೆ, ಇಲ್ಲಿ ಪಾಯಸದ ಪ್ರಸಾದ ಸಿಗುತ್ತೆ. ಇಲ್ಲಿ ಹೋಮ ಕೂಡ ಮಾಡ್ತಾರೆ, ಗಣಪತಿ ಹೋಮ ಕೂಡ ನಡೀತದೆ. ಇದನ್ನೆಲ್ಲ ನಾವು ಬಂದು, ಆದರೆ ಯಾವುದೇ ವಿಶೇಷವಾದ ಪೂಜೆ ಪುಷ್ಪಾರ್ಚನೆ ಬಿಟ್ಟು ಕುಂಕುಮಾರ್ಚನೆ ಬಿಟ್ಟು ಬೇರೆನಾದ್ರು ಮಾಡಬೇಕು ಅಂದರೆ ಒಂದು ದಿವಸ ಮುಂಚೆ ಹೇಳಬೇಕು. ಇಲ್ಲ ಅಂದರೆ ನೀವು ಆರ್ಡ್ರ್ ಕೊಟ್ಟು ಹೋಗ್ಬೋದು, ಆ ಪ್ರಸಾದ ಯಾರಿಗಾರು ಕೊಡ್ತಾರೆ. ನೀವೇ ತಗೋಬೇಕು ಅಂತಿದ್ರೆ ಇಲ್ಲಿ ಬಂದು ಪೂಜೆ ಮಾಡಿ ಪ್ರಸಾದಕ್ಕೆ ದುಡ್ಡು ಕೊಟ್ಟು ಆಮೇಲೆ ನೀವು ಮಾಡಾಯಿಕಾವ್ಗೋ ರಾಜರಾಜೇಶ್ವರಕ್ಕೆ ಹೋಗಿ ವಾಪಸ್ ಬಂದು ಇಲ್ಲಿ ಪ್ರಸಾದ ತಗೊಂಡು ಹೋಗ್ಬೋದು. ಶಾಂತವಾದ ವಾತಾವರಣ, ಹತ್ರದಲ್ಲೇ ಉಳ್ಕೊಳ್ಳೋದಕ್ಕೆ ಪಿ ಜಿಗಳ ಥರ ಜಾಗನೂ ಇದೆ. ಪಿ ಜಿ ಅಂದರೆ ನಾನು ಹೇಳ್ತಾ ಇರೋದು ಆ ಥರದ್ದಲ್ಲ, ನಿಮಗೆ ಬಂದು ನೀವೇ ಅಡುಗೆ ಮಾಡಿಕೊಂಡು ಇರುವಂಥ ಮನೆಗಳು ಬೇಕಾದಷ್ಟಿದೆ. ಟೂರಿಸ್ಟಿಗೋಸ್ಕರ ಮಾಡಿಟ್ಟಿದ್ದಾರೆ. ಅಲ್ಲಿ ಬಂದು ನೀವು ಸಣ್ಣ ಅಮೌಂಟಿಗೆ ಒಂದು ದೊಡ್ಡ ಬಂಗ್ಲಾನಲ್ಲಿ ನೀವು ವಾಸ ಮಾಡ್ಬೋದು. ಆ ಥರ ಒಳ್ಳೊಳ್ಳೆ ಜಾಗಗಳಿದೆ. ಅದರಿಂದ ಈ ವಿಶೇಷವಾದ ಜಾಗ ಪರಿಚಯ ಮಾಡಿಸ್ತೀನಿ. ಅತ್ಯಂತ ಶಾಂತವಾಗಿದೆ. ದೇವಸ್ಥಾನ ಅಂದಮೇಲೆ ಕಿರ್ಚಾಟ ಕೂಗಾಟ ಓ ಅಂತ ಅಲ್ಲ, ಇಲ್ಲಿ ಬೆಲ್ಲೊಡಿಯೋ ಸೌಂಡು ಕೂಡ ಕೇಳಲ್ಲ. ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಕಾಲಿನ ಸೌಂಡು ಕೂಡ ನಿಮಗೆ ಕೇಳಿಸುತ್ತೆ. ಮೂಳೆಗಳು ಅಲ್ಲಾಡಿದ್ರೆ ಅದಕ್ಕೂ ಸೌಂಡ್ ಕೇಳಿಸುತ್ತೆ. ಅಷ್ಟು ಶಾಂತವಾದ ಒಂದು ವಾತಾವರಣ ಇದೆ. ದೊಡ್ಡದೊಂದು ಆಲದ ಮರ ಇದೆ, ಅದ್ರ ಕೆಳಗಡೆ ಕೂತ್ಕೊಳ್ಳೋದೇ ಒಂದು ಪುಣ್ಯ, ಒಳ್ಳೆ ಗಾಳಿ ಬರುತ್ತೆ. ಅದರಿಂದ ನೀವು ನೆಕ್ಸ್ಟು ಕಣ್ಣೂರು ಈ ಕಡೆ ಎಲ್ಲರೂ ಟೂರ್ ಬರೋದಾದರೆ, ಬೀಚ್ಗೆ ಹೋಗೋದಾದರೆ ಹೋಗಿ. ಬೀಚ್ಗೆ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಇಲ್ಲಿ ಹತ್ರದಲ್ಲಿ ಡ್ರೈವಿಂಗ್ ಬೀಚ್ ಇದೆ. ನನಗನ್ಸುತ್ತೆ ಇಂಡಿಯಾದಲ್ಲಿ ಭಾಳ ಕಮ್ಮಿ ಜಾಗ, ನೀವು ಗಾಡಿನ ಬೀಚಲ್ಲೇ ಓಡಿಸ್ಕೊಂಡು ಹೋಗ್ಬೋದು, ಅಂಥ ಜಾಗಗಳು ಇದೆ. ಅದೇ ರೀತಿ ಇಲ್ಲಿ ಮ್ಯೂಸಿಯಂ ಇದೆ, ಎಲ್ಲ ಇದೆ. ಅರ್ಕಲ್ ಮ್ಯೂಸಿಯಂ ಕೂಡ ಹತ್ರನೇ ಇದೆ ಕಣ್ಣೂರಲ್ಲಿ. ಆದರೆ ಈ ಜಾಗದಲ್ಲಿ ಬಂದು ನೀವು ದೇವರ ದರ್ಶನ ಮಾಡ್ಕೊಂಡೋಗಿ, ಶಿವನ ದೇವಸ್ಥಾನ ಅಕ್ಳಿಯತ್ ಶಿವಕ್ಷೇತ್ರ ಇದಿರೋದು ಕಣ್ಣೂರಿನಿಂದ ಈಚೆ ಕಮ್ಮಿ 8 ಕಿಲೋಮೀಟರ್ ಅಷ್ಟೇ ದೂರದಲ್ಲಿರೋ ಒನ್ಕೊಳತ್ತು ವಯಲ್ನಲ್ಲಿರುವಂಥ ದೇವಸ್ಥಾನ ಅಕ್ಳಿಯತ್ ಶಿವಕ್ಷೇತ್ರ. ಬೆಳಗ್ಗೆ ಒಂದು 11 ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಆಮೇಲೆ ತಿರ್ಗಾ 4 ಗಂಟೆಗೆ ತೆಗೆಯೋದು. ರಾತ್ರಿ 8 ಗಂಟೆವರೆಗೂ ದೇವಸ್ಥಾನ ಇರುತ್ತೆ. ಬನ್ನಿ ಈ ದೇವಸ್ಥಾನಕ್ಕೆ. ವಿಶೇಷವಾಗಿ ನೀವು ಇದರ ಹಬ್ಬ ವಾತಾವರಣ, ಉತ್ಸವ ಮೂರ್ತಿ ಎಲ್ಲ ನೋಡಬೇಕು ಅಂದರೆ ಜನವರಿ 1, 2, 3 ಹಾಗೂ ಏಪ್ರಿಲ್ 14 ವಿಷು ದಿವಸನೂ ವಿಶೇಷ ಪೂಜೆಗಳೆಲ್ಲ ಇರುತ್ತೆ.
ನಾನು ಇದು ಫೈನಲಿ ಫಿನಿಶ್ ಮಾಡುವಾಗ ಈ ದೇವಸ್ಥಾನದ್ದು ಒಂದು ಪವಾಡ ಹೇಗಿರುತ್ತೆ ಅಂತ ಹೇಳ್ತೀನಿ. ಒಂದು ಸತಿ ಇಲ್ಲಿ ಬಂದೆ, ನಾನು ಬಂದು ಇಲ್ಲಿನ ಕಮಿಟಿ ಪ್ರೆಸಿಡೆಂಟು ಬಾಲಕೃಷ್ಣ ಅಂತಿದ್ರು. ಅವ್ರನ್ನ ನಾನು ಕೇಳ್ಕೊಂಡೆ, ನನಗೇನೋ ಇಲ್ಲಿ ಗಣೇಶಂದು ದೇವಸ್ಥಾನ ಇಲ್ವಾ ಅಂತ. ಅಯ್ಯೋ, ಒಳಗಡೆ ಹೋಗಿ ಸರ್, ಶರ್ಟ್ ಬಿಚ್ಕೊಂಡು ಗಣಪತಿ ದೇವಸ್ಥಾನ. ಸರ್, ಹೊರಗಡೆಯಿಂದ ನೋಡೋಕ್ಕಾಗಲ್ಲ, ಈ ಶರ್ಟ್ ತೆಗಿಯೋಕ್ಕಾಗಲ್ಲ ಅಂದರೆ ಗಣಪತಿ ಇಲ್ಲ, ನೋಡೋಕ್ಕಾಗಲ್ಲ, ಒಳಗಡೆ ಇದೆ, ಅದು ದೇವ್ರ ಪಕ್ಕದಲ್ಲಿ. ನಾನಂದೆ, ಇಲ್ಲ, ಇಲ್ಲೆಲ್ಲಾದರೂ ನೀವು ಗಣೇಶಂದು ಇದೆ ಅಂತನಾದ್ರು ಒಂದು. ಸರ್, ಹಂಗೆ ದೇವಸ್ಥಾನ ಎಲ್ಲ ಒಡೆಯೋಂಗಿಲ್ಲ ಸರ್, ಇಲ್ಲಿ ಬಾಗಿಲು ಅಲ್ಲ, ಅಲ್ಲಿ ಗಣೇಶನ್ನ ನಾವು ನೋಡೋಕ್ಕಾಗಲ್ವಲ್ಲ. ಇಲ್ಲ, ಅದು ಮಾಡೋಕ್ಕಾಗೋದಿಲ್ಲ. ನಾನಂದ್ರೆ ಮೂರ್ತಿ ಏನಾದರೂ ನೀವು ಸ್ಥಾಪನೆ ಇಲ್ಲ, ಹೊರಗಡೆ ಎಲ್ಲ ಮಾಡೋಕ್ಕಾಗಲ್ಲ. ಸರಿ ಅಂತ ನಾನು ಸುಮ್ಮನಿದ್ದೆ. ಒಂದು ದಿನ ಅದೇನಾಯಿತು ಗೊತ್ತಿಲ್ಲ, ವರ್ಷಗಳು ಕಳೆದ ಮೇಲೆ ಇಲ್ಲಿ ಪ್ರಶ್ನೆ ಇಟ್ಟಾಗ ಇಲ್ಲಿ ಒಂದು ಕಿಟಕಿ ಮಾಡಬೇಕು ಅಂತ ಈ ರಿನಿವೇಷನ್ ಟೈಮಲ್ಲಿ ಬಂತು. ಎಲ್ಲ ಅದನ್ನೆಲ್ಲ ಶಾಸ್ತ್ರೋಕ್ತವಾಗಿ ಕಟ್ ಮಾಡಿದ್ದಾರೆ ಕಿಟಕಿ. ನನಗೊಂದು ಫೋನ್ ಮಾಡಿದ್ರು ಇಲ್ಲಿನ ಪ್ರೆಸಿಡೆಂಟು ಬಾಲಕೃಷ್ಣ ಅವರು, ದಯವಿಟ್ಟು ನನಗೊಂದು ಕೆಲಸ ಆಗಬೇಕು ದಯಾನಂದ್ ಅವರೇ. ಏನು ಅಂದೆ, ಒಂದು ಅಡಿದೊಂದು ಗಣೇಶ ಏನಾದರೂ ಸಿಗುತ್ತಾ, ತರಕ್ಕಾಗತ್ತಾ, ಅದೆಷ್ಟಾಗ್ಬೋದು ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಸುಳ್ಳು ಹೇಳಲ್ಲ. ಆವತ್ತಿನ ದಿವಸ ಬೆಳಿಗ್ಗೆ 11 ಗಂಟೆಗೆ ಆ ಗಣೇಶನ ವಿಗ್ರಹ ನನ್ನ ಕೈಯಲ್ಲಿದೆ. ನಾನು ಕಾರಲ್ಲಿ ಸೀಟ್ ಮೇಲೆ ಅದನ್ನ ಇಟ್ಕೊಂಡು ಈ ಕಡೆಗೆ ಬರ್ತಾ ಇದ್ದೀನಿ. ಯಾಕೆ ತಗೊಂಡು ಅಂತ ನನಗೆ ಗೊತ್ತಿಲ್ಲ. ನಾನು ಒಂದ್ಸತಿ ಅಂದಿದ್ದೆ ಇಲ್ಲಿ ಗಣೇಶಂದು ಇರೋಣ ಅಂತ. ಆ ನೆನಪಿಗೆ ತಗೊಂಡ್ಬಿಟ್ಟೆ ಅಲ್ಲೋ ಕೊಡೋಣ ದೇವಸ್ಥಾನಕ್ಕೆ ಅಂತ. ಆದರೆ ಅದೇ ದಿವಸ ಅದೇ ಸಮಯಕ್ಕೆ ಬೆಳಿಗ್ಗೆ 11 ಗಂಟೆಗೆ ಫೋನ್ ಬರ್ತಾ ಇದೆ, ನನಗೆ ಒಂದು ಅಡಿದು ಗಣೇಶನ ವಿಗ್ರಹ ಬೇಕು, ಪಂಚಲೋಹದ್ದಾಗಬೇಕು, ದೇವಸ್ಥಾನದಲ್ಲಿ ಇಡೋದಿಕ್ಕೆ ಹೊರಗಡೆ ನೀವು ಹೇಳಿದ್ರಲ್ಲ ಅವತ್ತು ಅಂತ. ತಗೊಂಡು ಜಸ್ಟ್ 1 hour ಆಗಿದೆ ರೀ, 1 hour. ಯಾವ ಕೇರಳ, ಯಾವ ಕರ್ನಾಟಕ, ಯಾವ ಬೆಂಗಳೂರಿನ ಚಿಕ್ಕಪೇಟೆ ಅಲ್ವಾ? ಇದಕ್ಕೆ ಹೇಳೋದು, ಪವಾಡಗಳು ನಮ್ಮ ಕೈಯಲ್ಲಿ ಮಾಡಿಸ್ತಾರೆ ಹೊರತು ನಾವು ಯಾರು ಏನೂ ಅಲ್ಲ. ದೇವಸ್ಥಾನಕ್ಕೋ ಯಾರಿಗೋ ಕೊಡೋದಕ್ಕೆ ಏನೂ ಅಲ್ಲ. ನಮ್ಮ ಕೈಲಿ ತರಿಸ್ತಾರೆ, ನಮ್ಮ ಕೈಲಿ ಅಯೋಗ್ಯತೆ ಕೊಡ್ತಾರೆ. ನಮಗೇನು ಲಕ್ಷಾಂತರ ರೂಪಾಯಿದು ಏನೂ ಅಲ್ಲ. ಒಂದು ಎಲೆ ಆಗಲಿ, ಒಂದು ಹೂವು ಆಗಲಿ ಇಲ್ಲಿ ತಂದು ಕೊಡಬೇಕಾದ್ರೆ ಹಣೆಯಲ್ಲಿ ಬರೆದಿರಬೇಕು, ನಮಗೆ ಯೋಗ್ಯತೆ ಇರಬೇಕು. ದೇವಸ್ಥಾನಗಳು ಅಂದರೆ ನಮ್ಮ ಪರಂಪರೆಗಳು. ಇಂಥ ದೇವಸ್ಥಾನನ ನೀವು ಬಂದು ಒಂದ್ಸತಿ ನೋಡಿ. ನಾನೀಗ ಮಾತಾಡ್ತಾ ಇರೋದು ಅಕ್ಕಳಿ ಹತ್ರ ಶಿವಕ್ಷೇತ್ರ, ಕಣ್ಣೂರು, ಕೇರಳ. ಓಕೆ, ನಮಸ್ಕಾರ. ಬನ್ನಿ, ಗೂಗಲ್ನಲ್ಲೂ ಸಿಗುತ್ತೆ ನೀವು ಈ ಮ್ಯಾಪು. ಥ್ಯಾಂಕ್ ಯು.